ನೀವು ಕೂಡ ಒಬ್ಬ ಹೆಣ್ಮಗಳು. ಹೌದು. ಹೀಗಾಗಿ ನಾನು ಕೇಳ್ತಾ ಇದ್ದೀನಿ, ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ದೊಡ್ಡದಾಗಿ ನಡೀತಾ ಇರ್ತಕ್ಕಂಥದ್ದು, ದೊಡ್ಡದಾಗಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಅದು ಸೌಜನ್ಯ ಕೇಸು. ಹೌದು ಸರ್. ಇದನ್ನ ನೀವು ಈಗ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಎಲ್ಲ ಮೀಡಿಯಾಗಳಲ್ಲೂ ತೋರಿಸ್ತಾ ಇದ್ದಾರೆ, ಪತ್ರಿಕೆಗಳಾಗಿ ಎಲ್ಲದರಲ್ಲೂ ತೋರಿಸ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಏನ್ ಅನ್ನಿಸ್ತಾ ಇದೆ ಸಿಸ್ಟರ್? ಸರ್ ಆಕ್ಚುಲಿ ತುಂಬಾ ಬೇಜಾರಾಗುತ್ತೆ. ನಾನು ಒಂದು ಹೆಣ್ಮಗಳು, ಓಕೆನಾ, ಒಂದ್ ಹೆಣ್ಮಗಳಿಗೆ ಅನ್ಯಾಯ ಆದ್ರೆ ಇನ್ನೊಂದ್ ಹೆಣ್ಮಗಳಿಗೂ ನಾಳೆ ಆ ಪರಿಸ್ಥಿತಿ ಬರಲ್ಲ, ನಾ ಏನ್ ಗ್ಯಾರಂಟಿ ಅಲ್ವಾ? ಅವ್ರಿಗೂ ನ್ಯಾಯ ಸಿಗ್ಬೇಕು. ಯಾಕಂದ್ರೆ ಅವರು ಒಂದ್ ಹೆಣ್ಮಗು, ಎಷ್ಟು ಕಷ್ಟದಿಂದ ಅವರು ಜೀವ ಬಿಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರೋಂತ ವಿಷಯ. ನಾವು ನೋಡ್ದವ್ರು ಮೀಡಿಯಾದವ್ರು ಸುಮಾರು ಮಾತುಗಳು ಆಡ್ಬಿಡ್ತೀವಿ ಸರ್, ಬಟ್ ನೋವು ಯಾರಿಗ್ ಗೊತ್ತಿರುತ್ತೆ, ಯಾರು ಕಷ್ಟ ಬಿದ್ದು ಆ ಸಾವನ್ನ ಅಪ್ಪಿರ್ತಾರಲ್ಲ ಸೌಜನ್ಯ ಅವರು, ಅವ್ರಿಗೆ ಮಾತ್ರ ನಾವು ಗೊತ್ತಾಗಿರುತ್ತೆ. ದೇವ್ರ ಹತ್ರ ಕೇಳ್ಕೊಳ್ಳೋದೇನು ಅಂದ್ರೆ, ಈ ತರ ಮಾಡುವಂತ ವ್ಯಕ್ತಿಗಳನ್ನ ದಯವಿಟ್ಟು ನಿಂತ ಜಾಗದಲ್ಲಿ ಸುಟ್ಬಿಡ್ಬೇಕು ಸರ್. ಸ್ಪಾಟ್ ಸುಟ್ಬಿಟ್ರೆ ಇನ್ನೊಂದ್ಸತಿ ಇನ್ನೊಂದು ಹೆಣ್ಣಿನ ದುರ್ಪರಣೆ ಮಾಡ್ಕೋಬೇಕಂದ್ರೆ ಇನ್ನೊಬ್ಬ ಗಂಡ್ಮಗು ಭಯ ಬೀಳ್ತಿರ್ಬೇಕು. ಅಯ್ಯೋ ದೇವ್ರೆ, ಈ ತರ ಮಾಡಿದ್ರೆ ನಮ್ಗೆ ಈ ತರ ಬರುತ್ತಲ್ಲ ಅನ್ನೋ ಒಂದು ಥಾಟ್ ಅವ್ರ ಮೈಂಡ್ ಅಲ್ಲಿ ಬರ್ಬೇಕು ಸರ್. ಓಕೆ, ಇದೆಲ್ಲ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಕರ್ನಾಟಕದಲ್ಲಿ? ಇವಾಗ SIT ಅವ್ರು ಬಂದಿದ್ದಾರೆ ಒಂದ್ ಕಡೆ ಅದೆಲ್ಲ ಒಂದ್ ತನಿಖೆ ನಡೀತಾ ಇದೆ, ಇನ್ನೊಂದ್ ಕಡೆ ದೊಂಬರಾಟಗಳ ನಡೀತಾ ಇದೆ ವ್ಯಕ್ತಿಗಳದು. ಇದೆಲ್ಲ ನೋಡಿದಾಗ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಸರ್, ಒಂದ್ ಕಡೆ ಅನಿಸ್ತಿದೆ ನ್ಯಾಯ ಸಿಗುತ್ತೆ ಅಂತ, ಇನ್ನೊಂದ್ ಕಡೆ ಅನಿಸ್ತಾ ಇದೆ ನ್ಯಾಯ ಸಿಗಲ್ಲ ಅಂತ. ಬಟ್ ನನ್ ಪ್ರಕಾರ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಲೇಬೇಕು ಸರ್. ಯಾಕಂದ್ರೆ ಒಂದ್ ಹೆಣ್ಮಗು, ಈ ಹೆಣ್ಮಗುಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇನ್ನ ನಾವು ನಾಳೆ ಹೊರಗಡೆ ಹೋಗ್ತೀವನ್ನೋ ಗ್ಯಾರಂಟಿ ಏನು, ಮನೆಗ್ ಬರ್ತೀವನ್ನೋ ಗ್ಯಾರಂಟಿ ಏನು? ಆ ಹೆಣ್ಮಗಳಿಗೆ ನ್ಯಾಯ ಸಿಕ್ಕರೆ ಮಾತ್ರ ಪ್ರತಿಯೊಬ್ರು ಹೆಣ್ಮಕ್ಳು ಅನ್ಕೊಳ್ಳೋದು ಒಂದೇ, ನಮ್ಗೂ ಮುಂದೆ ಧೈರ್ಯವಾಗಿ ಹೋರಾಡ್ಬೋದು, ಹೊರಗಡೆ ಹೋಗ್ಬೋದು ಅನ್ನೋ ಧೈರ್ಯವಾಗಿ ನಮ್ಮ ಹತ್ರ ಇದೆ.